ಇಲ್ಲಿ ಕೂತಿದ್ದೀವಿ. ನೆಕ್ಸ್ಟ್ ಇವಳು ಹೇಳ್ತಾಳೆ, ಕೇಳ್ಕೊಳ್ಳಿ. ಫೈನಲಿ ದೇವಸ್ಥಾನ ಕಾಣಿಸ್ತಿದೆ ನಮ್ಗೆ. ನೋಡಿ ಗೈಸ್, ಗಣೇಶ ಹೇಗ್ ಹೋಗ್ತಾನೆ. ಹಂಗೆ ಇಲ್ಲಿಂದ ಪಾಂಡಿಚೇರಿ ಇನ್ 2 ಅವರ್ ತೋರಿಸ್ತೈತೆ. ಏನ್ ಗೊತ್ತಾ ಟ್ವಿಸ್ಟ್ ಏನಂತ ಅಂದ್ರೆ, ಬರಲ್ಲ ಅಂತ ಅನ್ಬಿಟ್ಟು ಆಫೀಸ್ಗೆ ಹೋದವನು ಇವಾಗ ಮತ್ತೆ ಬಂದಿದ್ದಾನೆ. ಫೈನಲಿ ಆಫ್ ವೇ ರೀಚ್ ಆಗಿದೀವಿ. ಈ ತರ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಳೋದಕ್ಕೆ ಒಂಥರ ಇಷ್ಟ. ನೋಡಿ ಗೈಸ್, ಜಾಗ್ ಸ್ಟಾರ್ಟ್ ಮಾಡ್ಕೊಬಿಟ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಸ್ಪೆಷಲ್ ಏನು ಅಂತಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಆಕ್ಚುಲಿ ಇಟ್ ವಾಸ್ ಎ ಸಡನ್ ಪ್ಲಾನ್. ಮಾರ್ನಿಂಗ್ ಅಷ್ಟೇ ನಾನು ಮತ್ತೆ ನನ್ನ ಹಸ್ಬೆಂಡ್ ಎಲ್ಲಾದ್ರೂ ಹೋಗೋಣವಾ ಅಂತ ಹಂಗೆ ಮಾತಾಡ್ತಾ ಇದ್ವಿ. ಸೊ ಅವಾಗ ಸಡನ್ ಆಗಿ ನಾವು ಎಲ್ಲಿಗೆ ಹೋಗೋಣ ಅನ್ಕೊಂಡ್ವಿ, ತಿರುವನಮಲೈ. ಸೊ ತಿರುವನಮಲೈ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಡನ್ ಆಗಿ ಪ್ಲಾನ್ ಮಾಡಿದ್ವಿ. ಬೆಳಗ್ಗೆ ಪ್ಲಾನ್ ಮಾಡಿದವ್ರು, ಬೆಳಗ್ಗೆನೂ ಅಲ್ಲ ಆಫ್ಟರ್ನೂನ್ ಅನ್ಸುತ್ತೆ ಪ್ಲಾನ್ ಮಾಡಿದವರು. ಇವಾಗ ನೈಟ್ ಹೊರಟಿದ್ದೀವಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 11:30 ಏನೋ ಆಗಿದೆ. ನಾನು ಮತ್ತೆ ನಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಇಬ್ಬರು ಕೂಡ ಮನೆಯಿಂದ ಹೊರಟಿದ್ದೀವಿ. ಫ್ರೆಂಡ್ಸ್ ಕೂಡ ಬರ್ತೀನಿ ಅಂತ ಅಂದರು, ಅವ್ರನ್ನೂ ಕೂಡ ಪಿಕ್ ಮಾಡಬೇಕು. ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ರೂ ಕೇಳಿದ್ವಿ, ಅದರಲ್ಲಿ ಸುಷ್ಮಾ ಒಬ್ಬರೇ ಒಪ್ಕೊಂಡಿದ್ದು. ಇನ್ನು ಇಬ್ಬರು ಬರಲ್ಲ ಅಂದರು, ಒಬ್ಬರು ಬರಲ್ಲ ಅಂದರು, ಪುನಿ ಬರಲ್ಲ ಅಂತಂದರು. ಗಣೇಶ ಇದ್ದವರು ಬರ್ತೀನಿ ಬರಲ್ಲ ಈ ಥರ ಕನ್ಫ್ಯೂಷನ್ಲಿದ್ದ ಅವನು. ಫೈನಲಿ ಬರಲ್ಲ ಅಂತ ಅಂದ. ಸೊ ಹಾಗಾಗಿ ನಾವು ಹೊರಟಿದ್ದೀವಿ. ಈಗ ಸುಷ್ಮನ್ನ ಪಿಕ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸುಷ್ಮನ್ನ ಪಿಕ್ ಮಾಡಬೇಕು. ಬನ್ನಿ, ಅವ್ರನ್ನ ಪಿಕ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ. ಸುಷ್ಮಾ ಬಂದ್ರಿ. ಇವಾಗ ಸುಷ್ಮನ್ನ ಪಿಕ್ ಮಾಡಿದ್ವಿ. ಸೊ ಈಗ ನಾವು ಮೂವರೂ ಕೂಡ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಸುಷ್ಮಾ ನಾವು 3 ಜನ. ಪುನಿ ಇಲ್ಲ, ಗಣೇಶ ಇಲ್ಲ. ಓಕೆನಾ, ಪರವಾಗಿಲ್ವಾ? ಏನ್ ಗೊತ್ತಾ ಟ್ವಿಸ್ಟ್ ಏನಂತ ಅಂದ್ರೆ, ಇವಾಗ ನಮ್ ಜೊತೆಗೆ ಗಣೇಶ ಬರ್ತಿದ್ದಾನೆ. ಗೊತ್ತಾಯ್ತಾ? ಇಲ್ಲ ಬರ್ತಿದ್ದಾನೆ ಗಣೇಶ ಬರ್ತಿದ್ದಾನೆ. ಆಕ್ಚುಲಿ ಏನಂತಂದ್ರೆ, ಗಣೇಶ ಬರಲ್ಲ ಅಂತ ನಮ್ಗೆ ಹೇಳಿದ್ದು. ಇವಾಗ 2 ಮಿನಿಟ್ಸ್ ಬ್ಯಾಕ್ ನಮಗ್ ಕಾಲ್ ಮಾಡ್ಬಿಟ್ಟು ನಾನು ಕೂಡ ಬರ್ತೀನಿ ಅಂತ ಹೇಳ್ತಿದ್ದಾನೆ. ಅವ್ನು ಆಕ್ಚುಲಿ ಆಫೀಸಲ್ಲಿ ಇದ್ದಾನೆ, ನೈಟ್ ಶಿಫ್ಟ್ ಇತ್ತು ಅವನಿಗೆ. ಆಫೀಸ್ಗೆ ಹೋಗ್ತೀನಿ ಅಂತ ಆಗ್ಲೇ ಹೋದ. ಬಟ್ ಇವಾಗ ಅವನಿಗೂ ಬರೋದಕ್ಕೆ ಮನ್ಸಾಗಿದೆ ಅನ್ಸುತ್ತೆ. ಫೋನ್ ಮಾಡ್ಬಿಟ್ಟು ನಾನು ಕೂಡ ಬರ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ನಾವು ಇವಾಗ ಇಲ್ಲೇ ಎಲ್ಲಾದ್ರೂ ವೆಯ್ಟ್ ಮಾಡಿ, ಅವ್ನು ಬರೋವರೆಗೂ ವೆಯ್ಟ್ ಮಾಡಿ ಅವನು ಕೂಡ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂತಾ ಇದ್ದೀವಿ. ಗೈಸ್, ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದವರು ಮತ್ತೆ ಮನೆಗೆ ಬಂದು ಕೂತಿದ್ದೀವಿ. ಇವ್ರು ನೋಡಿ ಏನೋ ವಿಡಿಯೋ ನೋಡ್ಕೊಂಡು ನಕ್ಕೊಂಡು ಕೂತಿದ್ದಾರೆ. ಸೊ ಗಣೇಶ ಬರ್ತೀನಿ ಅಂದರು, ಹಾಗಾಗಿ ಇಲ್ಲಿಗೆ ಬಂದು ಕುತ್ಕೊಂಡು ವೆಯ್ಟ್ ಮಾಡೋ ಥರ ಆಗ್ಬಿಟ್ಟಿದೆ. ಅವರಿಗಾಗಿ ವೇಟಿಂಗ್. ನೋಡಿ ಗೈಸ್, ಬರಲ್ಲ ಅಂತ ಅಂದ್ಬಿಟ್ಟು ಆಫೀಸ್ಗೆ ಹೋದವನು ಇವಾಗ ಮತ್ತೆ ಬಂದಿದ್ದಾನೆ, ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ಟೆ ತಗೊಬಂದಿದ್ಯಾ? ಏನ್ ಮಾಡ್ತೀಯ ಈಗ? ಹೋಗೋಣ. ಎಷ್ಟು ಅಲ್ಲ, 12 ಗಂಟೆ. 1 ಅವರ್ ವೇಸ್ಟ್ ಆಯ್ತು ಗೊತ್ತಾ? ನಿನ್ಗೋಸ್ಕರ ನಾವು 1 ಅವರ್ ವೇಟ್ ಮಾಡಿದ್ವಿ ಗಣೇಶ. ಕೊನೆ ಮೂಮೆಂಟ್ ಅಲ್ಲಿ ಫೋನ್ ಮಾಡ್ಬಿಟ್ಟು ಬರ್ತೀನಿ ಅಂತ ಒಪ್ಕೊಂಡಿದ್ದಾನೆ ನೋಡಿ. ಗೈಸ್, ಫೈನಲಿ ಹೊರಟಿದ್ದೀವಿ. ಇವಾಗ ಟೈಮು 12:30 ಆಯ್ತಾ ಬಂತು. ಆಲ್ಮೋಸ್ಟ್ 4 ಅವರ್ಸ್ ತೋರಿಸಿದೆ. 211 ಕಿಲೋಮೀಟರ್ಸ್. 4:30 ರೀಚ್ ಆಗ್ತೀವಿ ನಾವು. ಇವರು ಡ್ರೈವ್ ಮಾಡ್ತಿದ್ದಾರೆ. ಇವ್ರು ನಾಳೆ ಟೀಮ್ ಔಟಿಂಗ್ ಇತ್ತಂತೆ. ಸೊ ನಾಳೆ ಅದಕ್ಕೆ ಎಸ್ಕೇಪ್ ಆಗೋದಕ್ಕೆ ಮೆಸೇಜ್ ಆಗ್ತಿದ್ದಾರೆ. ಇನ್ನು ಇವರು ಮೂವಿ ನೋಡೋದಕ್ಕೆ ಆಲ್ರೆಡಿ ಕ್ಯಾಸ್ಟಲ್ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ನಾನು ನಿದ್ದೆ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಫೈನಲಿ ತಿರುವನಮಲೈಗೆ ರೀಚ್ ಆಗಿದ್ದೀವಿ. ಮ್ಯಾಪಲ್ಲಿ ಏನು ಟೈಮ್ ತೋರಿಸ್ತಿತ್ತು ಅಂದ್ರೆ ಆಲ್ಮೋಸ್ಟ್ 4:20 ಏನೋ ತೋರಿಸ್ತಿತ್ತು. ಅದಕ್ಕೆ ನಾವು ಮುಂಚೆನೆ ಬಂದು ರೀಚ್ ಆದ್ವಿ. ಪಾರ್ಕಿಂಗ್ ಮಾಡಿದ ಜಾಗದಲ್ಲೇ ನಮಗೆ ರೂಮ್ ಕೂಡ ಅವೈಲೇಬಲ್ ಇತ್ತು. ಸೊ ಅವರು ಕೂಡ ಕರೀತಿದ್ರು, ಹಾಗೆ ರೂಮ್ ಕೂಡ ಅವೈಲೇಬಲ್ ಇತ್ತು. ಸೊ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಜಸ್ಟ್ 2 ಅವರ್ಸ್ಗೋಸ್ಕರ ನಾವು ರೂಮ್ ಮಾಡ್ಕೊಂಡ್ವಿ. ಈಗ ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು. ಬಟ್ ಕ್ಯೂ ಬಂದು ಆಲ್ಮೋಸ್ಟ್ ಏನು ರೂಮ್ ಮಾಡ್ಕೊಂಡಿದ್ದೀವಿ ಅಲ್ಲಿವರೆಗೂ ಕೂಡ ಕ್ಯೂ ಬಂದ್ಬಿಟ್ಟಿದೆ. ನೋಡೋಣ, ಮೊದಲು ದರ್ಶನಕ್ಕೆ ಹೋಗ್ತೀವಾ ಅಥವಾ ಗಿರಿ ಪ್ರದರ್ಶನಕ್ಕೆ ಹೋಗ್ತೀವಾ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗಿ ಬೇಸ್ಡ್ ಆನ್ ದ ಸಿಚುಯೇಷನ್ ಏನು ಮಾಡ್ತೀವಿ ಅದು ಪ್ಲಾನ್ ಮಾಡ್ಕೊಳ್ತೀವಿ. ಟಿಲ್ ದೆನ್ ಈಗ ನಮ್ಮ ಜೊತೆಗೆ ಇದ್ದವರೆಲ್ಲ ರೆಡಿ ಆಗಿದೆ, ಬನ್ನಿ ಅವ್ರನ್ನ ತೋರಿಸ್ತೀನಿ. ಸೊ ಸುಷ್ಮಾ ರೆಡಿ ಆಗಿದ್ದಾರೆ, ಅಂಡ್ ಗಣೇಶನ ಕೂಡ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾರೆ. ಶಿವ ಕೂಡ ಇವಾಗಷ್ಟೇ ಸ್ನಾನ ಮಾಡಿ ಬಂದರು. ಗೈಸ್, ದೇವಸ್ಥಾನಗಳಿಗೆ ಹೋದಾಗ ಈ ಥರ ನಾಮ ಇಡ್ಸ್ಕೊಳತ್ತಿದ್ದಿಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ಸೊ ನಾವು ಕೂಡ ರೂಮಿಂದ ಹೊರಗಡೆ ಬಂದಮೇಲೆ ಈ ಥರ ನಾಮ ಹಾಕೋರಿದ್ರು. ಸೊ ಅವ್ರ ಹತ್ರ ನಾಮ ಹಾಕ್ಸ್ಕೊಂಡು ದೇವಸ್ಥಾನ ಕಡೆಗೆ ಹೊರಟ್ವಿ. ರೂಮಿಂದ ಚೆಕ್ಔಟ್ ಆದ್ವಿ. ಚೆಕ್ಔಟ್ ಆಗಿ ಕಾರಲ್ಲಿ ಲಗೇಜ್ ಎಲ್ಲ ಇಟ್ವಿ.
ಸೊ ಇಲ್ಲಿ ಕ್ಯೂ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಒಂದು ಫೀಲ್ ಆಯಿತು. ಸೊ ಅದಕ್ಕೆ ದರ್ಶನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ದರ್ಶನದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಏನು ಜನ ಇಲ್ಲ ಅಂತ ಇಲ್ಲಿಂದ ಫೀಲ್ ಆಗ್ತಿದೆ. ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೇಕು. ಜಾಸ್ತಿ ಏನಿಲ್ಲ, ಬಟ್ ಅಲ್ಲಿಗೆ ಹೋದ್ಮೇಲೆ ಏನು ಎತ್ತ ನೋಡ್ಬೇಕು. ಕಮ್ಮಿ ಇತ್ತು ಅಂದ್ರೆ ಫಸ್ಟ್ ದರ್ಶನ ಮಾಡ್ಕೊಂಡ್ಬಿಡೋಣ, ಆಮೇಲೆ ಬೇಕಾದ್ರೆ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಅನ್ಕೊಂತಾ ಇದೀವಿ ನಾವು. ಇಲ್ಲಿಂದ ಪಾಂಡಿಚೇರಿ 2 ಅವರ್ ತೋರಿಸ್ತೈತೆ, ಅಲ್ಲಿಗೂ ಹೋಗಿ ಬಂದ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ನಾನು. ಆಕ್ಚುಲಿ ನಮ್ದೇನ್ ಅದು ಪ್ಲಾನ್ ಇಲ್ಲ, ನೋಡುವ. ಆದ್ರೆ ಇಫ್ ಪಾಸಿಬಲ್ ಪಾಂಡಿಚೇರಿಗೆ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ಗೈಸ್ ನೋಡಿ, ಇವಾಗ ಆಕ್ಚುಲ್ ಕ್ಯೂ ಸ್ಟಾರ್ಟ್ ಆಗಿದೆ. ಈಗ ಟೈಮ್ ಬಂದು ಎಕ್ಸಾಕ್ಟ್ 6 o'clock ಇದೆ. ಸೊ 6 o'clockಗೆ ಇಷ್ಟು ಜನ ಇದ್ದಾರೆ. ಒಳಗಡೆ ಇನ್ನ ಎಷ್ಟು ಕ್ಯೂ ಇದೆ ಅಂತ ನಮ್ಗೆ ಐಡಿಯಾ ಇಲ್ಲ, ನೋಡ್ಬೇಕು. ಗೈಸ್ ಇಲ್ಲಿ ದರ್ಶನಾಗೆ ಅಂತ 50 rupees ಹಾಕಿದ್ದಾರೆ. ಸೊ ನಾವು ಯಾವುದೇ ಇದ್ರಲ್ಲಿ ವೇಲ್ ಬಂದ್ರು ಕೂಡ 50 rupees ದರ್ಶನಕ್ಕೆ ಅಂತ ಪೇ ಮಾಡಿ ಟಿಕೆಟ್ ತಗೊಂಡು ಹೋಗ್ಬೇಕು. ದರ್ಶನಕ್ಕೆ ಇಲ್ಲಿ 50 rupees ಎಂಟ್ರಿ ಟಿಕೆಟ್ ಇದೆ. ಸೊ ಯಾರು ಬಂದ್ರು ಕೂಡ 50 rupees ಮ್ಯಾಂಡೇಟ್ರಿ ಅಂತ ಅನ್ನಿಸ್ತು. ಅಲ್ಲೇ ಮೆನ್ಷನ್ ಮಾಡಿದ್ರು ಟಿಕೆಟ್ ತಗೋಬೇಕು ಅಂದ್ಬಿಟ್ಟು. ಸೊ ಇವಾಗ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋಗ್ತಾ ಇದೀವಿ. ಸೊ ನಮ್ಗೇನು ಇಲ್ಲಿ ಕ್ಯೂ ಅಷ್ಟು ಕಾಣ್ತಿಲ್ಲ, ಫುಲ್ ಫ್ರೀನೇ ಇದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಏನು ಅಷ್ಟು ಕ್ಯೂ ಇಲ್ಲ, ತುಂಬ ಜನನೂ ಇಲ್ಲ. ಜಸ್ಟ್ ಇವಾಗ ಸದ್ಯಕ್ಕೆ 450 to 470 ಪೀಪಲ್ ಅಷ್ಟೇ ಒಳಗಡೆ ಎಂಟ್ರಿ ಆಗಿರೋದು. ದರ್ಶನ ಮಾಡ್ಕೊಂಡು ಹೋಗಿರೋರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅಷ್ಟು ಕ್ಯೂ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಪಟ ಪಟ ಅಂತ ದರ್ಶನ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಗೈಸ್ ಫೈನಲಿ ದರ್ಶನ ಆಯ್ತು. ಇವಾಗ ಬಂದು ಇಲ್ಲಿ ಕೂತಿದ್ದೀವಿ. ನೆಕ್ಸ್ಟ್ ಇವಳು ಹೇಳ್ತಾಳೆ, ಕೇಳ್ಕೊಳ್ಳಿ. ಹೇಳು. ಗೈಸ್ ಫೈನಲಿ ದರ್ಶನ ಆಯ್ತು. ಬೆಳಗ್ಗೆ 6 ಗಂಟೆಗೆ ಹೋದವರು ಲೈಕ್ 7:45ಗೆಲ್ಲ ನಮ್ಗೆ ದರ್ಶನ ಆಯ್ತು. ಮುಂಚೆ ಹೋಗುವಾಗ ಜನ ಇಲ್ಲ ಅಂತ ಹುಡ್ಕೊಂಡು ಹೋದ್ವಿ. ಬಟ್ ಹತ್ರಕ್ಕೆ ಹೋದಾಗ ಗೊತ್ತಾಯ್ತು ತುಂಬಾ ಜನ ಇದಾರೆ ಒಳಗಡೆ ಅಂತ ಅನ್ಬಿಟ್ಟು. ಇವಾಗಂತೂ ಕ್ಯೂ ಮಾತ್ರ ಹೆವಿ ರಶ್ ಇದೆ. ಇವಾಗ ಏನಾರು ಬೈ ಚಾನ್ಸ್ ನಾವೇನಾರು ನಿಂತ್ಕೊಂಡಿದ್ರೆ ಮಿನಿಮಮ್ 5 to 6 hours ಆಗಿರೋದು, ಅಷ್ಟು ರಶ್ ಇದಾರೆ. ವೀಕೆಂಡ್ ಅಲ್ವಾ, ಸೊ ಹಾಗಾಗಿ ಜನ ಜಾಸ್ತಿನೇ ಇದಾರೆ. ಬಟ್ ನಮ್ದು ಹೆಂಗೋ ಲೈಕ್ 1.5 hourಗೆಲ್ಲ ದರ್ಶನ ಆಯ್ತು. ಸೊ ದರ್ಶನ ಆದ್ಮೇಲೆ ಪ್ರಸಾದ ಏನಾರು ಸಿಗುತ್ತಾ ಅಂತ ನೋಡ್ತಿದ್ವಿ. ಅಲ್ಲಿ ಪೇಯ್ಡ್ ಏನೋ ಇತ್ತು ಪ್ರಸಾದ, ಅಲ್ಲಿ ತಗೊಂಡು. ನಮ್ ಕರ್ನಾಟಕದಲ್ಲೆಲ್ಲ ಫ್ರೀಯಾಗಿ ಪ್ರಸಾದ ಕೊಡ್ತಾರೆ, ಬಟ್ ಇಲ್ಲಿ ಬೇರೆ ಕಡೆ ಎಲ್ಲ ಹೋದ್ರೆ ಅಷ್ಟೊಂದು ಫ್ರೀ ಪ್ರಸಾದ ಸಿಗಲ್ಲ. ಇಲ್ಲಿ ಆ ಪ್ರಸಾದ ತಗೊಳಕ್ಕೂ 10 ರೂಪಾಯಿ ಕೊಡ್ಬೇಕು ನಾವೇನೆ. ಸೊ ಪ್ರಸಾದ ತಗೊಂಡು ತಿನ್ಕೊಂಡು ಹೊರಗಡೆಗೆ ಬಂದಿದ್ದೀವಿ. ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಏನಾರ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ಆದ್ರೆ ನಾವಿನ್ನ ಗಿರಿ ಪ್ರದಕ್ಷಿಣೆ ಮಾಡಿಲ್ಲ, ನೋಡ್ಬೇಕು ಇನ್ನ ಮಾಡ್ತೀವೋ ಇಲ್ವೋ. ಯಾಕಂದ್ರೆ ಬಿಸಿಲು ಬೇರೆ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಮಾಡೋಣ ಅಂತ ಅನ್ಕೊಂತಿದೀವಿ, ಎಲ್ಲರೂ ಡಿಸೈಡ್ ಮಾಡ್ಕೊಂಡಿದೀವಿ. ಸೊ ನೋಡೋಣ, ಮೊದ್ಲು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂತೀವಿ. ಒಂದ್ ಕಡೆ ಅನ್ನದಾನ ಅಂತ ಮೆನ್ಷನ್ ಮಾಡಿದ್ರು. ಸೊ ನಾವು ಬಂದ್ವಿ ಅನ್ನದಾನಕ್ಕೆ ಅಂತ. ಸೊ ಇಲ್ಲಿ ಎಂಟ್ರಿ ಟೋಕನ್ ಕೊಟ್ಟು ಪ್ರಸಾದಕ್ಕೆ ಹೋಗ್ತಾ ಇದೀವಿ ಇವಾಗ ಅಲ್ಲಿಗೆ. ಗೈಸ್ ನೋಡಿ, ಇಲ್ಲಿ ಅನ್ನ ಪ್ರಸಾದ ಹೇಗ್ ಕೊಡ್ತಿದ್ದಾರೆ. ಬಾಳೆ ಎಲ್ಲ ಹಾಕಿ, ಉಪ್ಪಿನಕಾಯಿ ಮತ್ತೆ ಆಲೂಗೆಡ್ಡೆ ಪಲ್ಯನೂ ಹಾಕಿದ್ದಾರೆ. ನೆಕ್ಸ್ಟ್ ಇನ್ನೇನ್ ಹಾಕ್ತಾರೋ ಗೊತ್ತಿಲ್ಲ, ಬಟ್ ಬಾಳೆ ಎಲೆಲ್ಲ ಹಾಕ್ತಿದಾರಲ್ಲ ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ತಿರುವಣ್ಣಾಮಲೈಯಲ್ಲಿ ಫ್ರೀ ದರ್ಶನ ಕೂಡ ಇದೆ, ನಮ್ಗದು ಗೊತ್ತಿರ್ಲಿಲ್ಲ. ಇವಾಗ ಇಲ್ಲಿ ಪ್ರಸಾದಕ್ಕೆ ಅಂತ ಬಂದಾಗ ನೋಡಿದ್ವಿ, ಇಲ್ಲಿ ಒಂದು ಫ್ರೀ ದರ್ಶನ ಕ್ಯೂ ಕೂಡ ಇದೆ ಅಂತ ಅನ್ಬಿಟ್ಟು ಅವಾಗ ಗೊತ್ತಾಯ್ತು. ಬಟ್ ನಾವು ಬಂದು ಲೈಕ್ ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದೀವಿ 50 rupees ಕೊಟ್ಟು. ಅದು ಬಿಟ್ರೆ ಇನ್ನ ಪ್ರಸಾದ ವೈಸ್ ಊಟಕ್ಕೆ ಅಂತ ಹೋದ್ವಿ. ಸಕ್ಕದಾಗಿತ್ತು ಗೈಸ್. ಬಾಳೆ ಎಲೆ ಹಾಕಿದ್ರು, ಅದಕ್ಕೆ ಉಪ್ಪಿನಕಾಯಿ ಮತ್ತೆ ಒಂದು ಪಲ್ಯ ಹಾಕಿ, ರೈಸು ಆಮೇಲೆ ಸಾಂಬಾರ್ ಹಾಕಿದ್ರು, ನುಗ್ಗೆಕಾಯಿ ಸಾರು ಸಕ್ಕದಾಗಿತ್ತು. ಅದಾದ್ಮೇಲೆ ರಸಮ್ಮು ಮತ್ತೆ ಮಜ್ಜಿಗೆ ಕೂಡ ಕೊಟ್ರು. ಫುಡ್ ವಾಸ್ ಸೂಪರ್ ಆಗಿತ್ತು, ಸಕ್ಕದಾಗಿತ್ತು ಫುಡ್. ಎಕ್ಸ್ಪೆಕ್ಟ್ ಮಾಡಿರಲ್ಲ ಲೈಕ್ ಬಾಳೆ ಎಲೆಲ್ಲ ಊಟ ಕೊಡ್ತಾರೆ ಅಂದ್ಬಿಟ್ಟು. ಸಕ್ಕದಾಗಿತ್ತು, ಟ್ರೈ ಮಾಡ್ಬೋದು, ಇಲ್ಲಿ ಬಂದಾಗ ಟ್ರೈ ಮಾಡಿ, ಸಕ್ಕದಾಗಿದೆ ಫುಡ್ ಮಾತ್ರ. ಎಕ್ಸಿಟ್ ಆಗುವಾಗ ಪ್ರಸಾದ ಕೂಡ ಕೊಟ್ರು, ಲಡ್ಡುನ. ಗೈಸ್ ಬೆಳಗ್ಗೆ ನಾವು ಟೆಂಪಲ್ ಎಂಟ್ರಿ ಆಗಿದ್ದು ನಾರ್ತ್ ಎಂಟ್ರೆನ್ಸ್ ಇಂದ. ಸೊ ಇವಾಗ ಸೌತ್ ಇಂದ ನಾವು ಎಕ್ಸಿಟ್ ಆಗಿದ್ದೀವಿ. ಸೊ ನೆಕ್ಸ್ಟು ಗಿರಿ ಪ್ರದಕ್ಷಿಣೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಾಗ ಟೈಮ್ ಆಲ್ಮೋಸ್ಟ್ 10 o'clock ಆಗಿಬಿಟ್ಟಿದೆ. ಸೊ ಇವಾಗ ಹೇಗೆ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ವಿ. ಬಟ್ ಸ್ಟಿಲ್ ಅಂದ್ಕೊಂಡು ಬಂದಿದ್ದೀವಲ್ಲ, ಮಾಡಲೇಬೇಕು ಅನ್ನೋದು ಎಲ್ಲರೂ ತಲೆಗೂ ಬಂತು. ಬಟ್ ಅದರಲ್ಲೂ ಕೂಡ ಒಂದು ಖುಷಿ ಇರುತ್ತಲ್ವಾ. ಬಟ್ ನಾವು ಅದು ಏನಂದರೆ ಬೆಳಗ್ಗೆ ಬಂದಾಗಲೇ ನಾವು ಗಿರಿ ಪ್ರದಕ್ಷಿಣೆ ಮಾಡಿಬಿಟ್ಟಿದ್ರೆ ನಮಗೇನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇವಾಗ ಮಾಡೋಣ ಅಂದ್ಬಿಟ್ಟು ರಾಜಗೋಪುರಂ ಈಸ್ಟ್ ಗೇಟ್ ಹತ್ರ ಹೊರಟಿದ್ದೀವಿ ಗೈಸ್. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ
ತುಪ್ಪದ ಬತ್ತಿ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ತುಪ್ಪದ ಬತ್ತಿ ತೊಗೊಂಡ್ವಿ. ಆದರೆ ಅಲ್ಲಿ ಹತ್ಕೊಳ್ತಾನೆ ಇರಲಿಲ್ಲ, ಬಿಕಾಸ್ ಹೆವಿ ಗಾಳಿ ಇತ್ತು. ಎಷ್ಟೊತ್ತೋ ಪರದಾಡ್ಬಿಟ್ವಿ ಅದನ್ನ ಹಚ್ಚೋದಕ್ಕೆ. ಫೈನಲಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಹತ್ಕೊಳ್ತು. ಮತ್ತು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಮ್ಗೆ ಏನಾಗಬೇಕು ಅನ್ನೋದಿತ್ತು ಅದೆಲ್ಲ ಬೇಡ್ಕೊಂಡು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಗೈಸ್ ನಾವೀಗ ಗಿರಿ ಪ್ರದಕ್ಷಿಣೆ ಇಲ್ಲಿಂದ ರಾಜಗೋಪುರ ಈಸ್ಟ್ ಗೇಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೈಟ್ ಬಿ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಅನ್ಸುತ್ತೆ. ಬನ್ನಿ ಹೋಗುವ. ನೋಡಿ ಗೈಸ್ ಬಿಸಿಲು ಎಷ್ಟಿದೆ ಅಂತ. ಫುಲ್ಲು ಬಿಸಿಲಿದೆ. ಇವಾಗ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟೈಮ್ ಬಂದು 10 o'clock, 10:05 ಎಕ್ಸಾಕ್ಟ್ 10:05. ನೋಡೋಣ ಎಷ್ಟು ಗಂಟೆಗೆ ನಾವು ಕಂಪ್ಲೀಟ್ ಮಾಡ್ತೀವಿ 14 kilometers ಅಂತ. ಶಿವ, how are you feeling now? ಚೆನ್ನಾಗಿದೆ ಮಾಡುವ. ಬಿಸಿಲಿದೆ. ಸುಷ್ಮಾ ಆಲ್ರೆಡಿ ಫೇಸ್ ಎಲ್ಲ ಬಟ್ಟೆಯಿಂದ ಪ್ಯಾಕ್ ಮಾಡ್ಕೊಂಡು ನೆರಳಿಗೆ ಬಂದು ನಿಂತಿದ್ದಾರೆ. ಈಗ ಗಣೇಶ್ ಅವರು ಅವ್ರಿಗೆ ಕಾಲ್ಗಿನ್ನ ಪ್ಯಾಂಟ್ ಇಂದ ಚಿಂತೆ ಅವ್ರಿಗೆ ಜಾಸ್ತಿ. ಗೈಸ್ ಇವಾಗ ಒಂದು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ 1 kilometerನ 10 minutes ಅಷ್ಟರಲ್ಲಿ ರೀಚ್ ಆಗಬೇಕು, ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗ್ದಂಗೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬಂದು 10:10. ಸೊ ವಿತಿನ್ 10 minutes 1 kilometerನ ರೀಚ್ ಆಗಬೇಕು ನಾವು. ಗೈಸ್ ಏನು ಗೊತ್ತಾ, ಎವ್ರಿ ರೋಡ್ ಕಾರ್ನರ್ ಎಲ್ಲರ ಟರ್ನಿಂಗ್ ಇತ್ತು ಅಂತಂದ್ರೆ ಈ ಥರ ಗಿರಿ ಪ್ರದಕ್ಷಿಣೆಗೆ ಈ ಕಡೆಗೆ ದಾರಿ ಅಂತ ಡೈರೆಕ್ಷನ್ಗಳನ್ನ ತೋರಿಸಿದ್ದಾರೆ. ಹಾಗೆ ಒಂದು ಕಡೆ ಮ್ಯಾಪ್ ಕೂಡ ಹಾಕಿದಾರಂತೆ. ನೋಡ್ತಾ ಇದೀವಿ ಎಲ್ಲಿದೆ ಇಲ್ಲಿ ಅಂತ ಅಂದ್ಬಿಟ್ಟು. ನೋಡ್ಬೇಕು ಮುಂದೆ ಎಲ್ಲಾದ್ರೂ ಹಾಕಿದಾರ ಅಂತ ಅಂದ್ಬಿಟ್ಟು. ನೋಡಿ ಗೈಸ್ ಜಾಗ್ ಸ್ಟಾರ್ಟ್ ಮಾಡ್ಕೊಬಿಟ್ರು, ಕಾಲ್ ಸುಡ್ತೈತೆ ಅಂದ್ಬಿಟ್ಟು. ಸೊ ಅದಕ್ಕೆ ಈಗ ನಾವು ಕೂಡ ಜಾಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವ್ರ ಹಿಂದಕ್ಕೆ. ಗೈಸ್ ಕಾಲ್ ಹೆವಿ ಸುಡ್ತಾ ಇತ್ತು. ಸೊ ಅದಕ್ಕೇನೆ ಫೈನಲಿ ಸಾಕ್ಸ್ನ ತಗೊಂಡ್ಬಿಟ್ವಿ ನಾವು. ಆಲ್ಮೋಸ್ಟ್ 2 kilometer ರೀಚ್ ಆದ್ವಿ. ಇನ್ ಮುಂದೆ ನಮ್ ಕೈಲಿ ವಿತೌಟ್ ಸಾಕ್ಸ್ ನಡೆಯೋದಕ್ಕಾಗಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ಫೈನಲಿ ಸಾಕ್ಸ್ ತಗೊಂಡು ಇವಾಗ ಸಾಕ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ. ಡಿಫಿಕಲ್ಟಿ ಅನ್ನಿಸ್ತಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಅಷ್ಟು ಬಿಸಿ ಬಿಸಿ ಅಂತ ಅನ್ನಿಸ್ತಿಲ್ಲ ಈಗ. ಏನ್ ಗೊತ್ತಾ, ಗಿರಿ ಪ್ರದಕ್ಷಿಣೆ ಮಾಡಿದವ್ರಿಗೆ ಈ ವೈಟ್ ಲೈನ್ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಗೈಸ್. ನೀವು ಯಾರಾದರೂ ಈ ಥರ ವೈಟ್ ಲೈನಲ್ಲಿ ನಡ್ಕೊಂಡು ಹೋಗಿದ್ರಾ ಗಿರಿ ಪ್ರದಕ್ಷಿಣೆಗೆ ಹೋದಾಗ? ಇನ್ ಕೇಸ್ ಹೋಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಫೈನಲಿ ಜಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಡೆದು ಸಾಕಾಯ್ತು ಗೈಸ್. ಫೈನಲಿ ಹಾಫ್ ವೇ ರೀಚ್ ಆಗಿದ್ದೀವಿ. 7 kilometers ಬಂದಿದ್ದೀವಿ. ಇನ್ನು ಜಸ್ಟ್ 7 kilometers ಅಷ್ಟೇ ಇರೋದು, ಬಟ್ ಆಲ್ಮೋಸ್ಟ್ ಎಕ್ಸಾಸ್ಟ್ ಆಗಿದ್ದೀವಿ. ಸೊ ಹಂಗೋ ಹಿಂಗೋ ಕಷ್ಟಪಟ್ಟಾದ್ರೂ ಇನ್ನು 7 kilometers ಮುಗಿಸ್ತೀವಿ. ಬ್ರೇಕ್ಗೆ ಅಂತ ಈಗ ವಾಟರ್ ಮಿಲನ್ ಮತ್ತೆ ಸ್ವಲ್ಪ ಎನರ್ಜಿಗೆ ಅಂತ ಜ್ಯೂಸ್ ತಗೊಂಡು ಕುಡಿತಾ ಇದೀವಿ ಅಷ್ಟೇ. ಸೇವ್ ಮತ್ತೆ ಸಿಗ್ತೀವಿ. ವಾಕ್ ಮಾಡಿ ಸಾಕ್ಸೇ ಅರ್ಧ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇನ್ನೊಂದು ಸಾಕ್ಸ್ ತಗೊಂಡು ಸಾಕ್ಸ್ ಮೇಲೆ ಸಾಕ್ಸ್ ಹಾಕೊಂಡು ಸ್ಟಾರ್ಟ್ ಮಾಡಿದೆ ವಾಕ್ ಮಾಡೋದಕ್ಕೆ. ನೋಡಿ ಗೈಸ್ ಹೇಗೆ ಬರ್ತಿದ್ದಾರೆ ಇವರು. ಬಿಸಿಲು ಅಂತ ಅಂದ್ಬಿಟ್ಟು ಬಟ್ಟೆನ ಹಾಕೊಂಡು ತಲೆ ಮೇಲೆ ಹೆಂಗೆ ಬರ್ತವ್ರೆ ನೋಡಿ. ನಮ್ಮ ಸಿಚುಯೇಷನ್ ಹೆಂಗಾಗ್ಬಿಟ್ಟಿದೆ, ಕುಂಡ್ಕೊಂಡು ಬರ್ತಾವ್ರೆ ಗೈಸ್. ಫೈನಲಿ 12 kilometers ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 2 kilometers ಅಷ್ಟೇ ಬಾಕಿ ಇರೋದು. ಆಲ್ಮೋಸ್ಟ್ ಎನರ್ಜಿ ಡೌನ್ ಆಗಿದೆ, ಬಟ್ ಅದನ್ನು ಬಿಟ್ಕೊಡದೆ ನಡ್ಕೊಂಡೋಗಿ ಕಂಪ್ಲೀಟ್ ಮಾಡ್ತೀವಿ. ಇನ್ನು ಜಸ್ಟ್ 2 kilometers ಅಷ್ಟೇ. ಸುಷ್ಮಾ, We'll do it. 2 more kilometers to go. Yes. ಗಣೇಶ ಫುಲ್ಲು ಕುಂತಿದ್ದಾನೆ, ಹಂಗಾಗ್ಬಿಟ್ಟಿದ್ದಾನೆ. ಇವರು ಫುಲ್ ಸ್ಲೋ ಆಗ್ಬಿಟ್ಟಿದ್ದಾರೆ. ವೆರಿ ಸ್ಲೋ. ನಾವೇ ಫಸ್ಟ್ ಬಂದ್ವಿ ಗೊತ್ತಾ. ಲೇಟಾಗಿ ಬಂದ್ಬಿಟ್ಟು ಇವಾಗ ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ಟು ನೀನ್ ಯಾಕೆ ಹಿಂಗ್ ಕುಂತಿದ್ಯಾ ಗಣೇಶ? ಕುಂತಿದ್ಯಾ? ಹೋಗ್ಬಿಟ್ಟಿದ್ದು ಅಳಿಕೆ ಅಂದ್ರೆ ಚುಚ್ತೈತಂತೆ ಅವನು ಕಾಲ. ಗೈಸ್ ಫೈನಲಿ ದೇವಸ್ಥಾನ ಕಾಣಿಸ್ತಿದೆ ನಮ್ಗೆ. ಮೋಸ್ಟ್ಲಿ ನಾವು ರೀಚ್ ಆಗಿದ್ದೀವಿ ಅನಿಸ್ತಿದೆ. ಆದ್ರೆ ಇದೇ ಗೋಪುರನ ಏನೋ ನಮ್ಗೆ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಹೋಪ್ ಇದೆ ಅನ್ಸುತ್ತೆ, ಬಿಕಾಸ್ ನಾವ್ ಆಗ್ಲೇ ನೋಡಿದಾಗ 1 kilometer ಇತ್ತು. ಸೊ ಇದು ತುಂಬಾ ನಿಯರ್ ಬೈ ಅಲ್ಲೇ ಇದೆ. ನೋಡುವ ಇದೇನಾ ಅಂತ. ಇನ್ ಕೇಸ್ ಇದೆ ಆದ್ರೆ ನಮ್ಮ ಪಾದಯಾತ್ರೆ ಕಂಪ್ಲೀಟ್ ಆಗುತ್ತೆ. ನೋಡಿ ಬಜ್ಜಿ ಲವರ್ ಎಲ್ಲಿ ಬಂದ್ರು ಬಜ್ಜಿ ಮಾತ್ರ ಬಿಡಲ್ಲ. ಎಲ್ಲಿ ಸಿಕ್ತು ನಿಂಗೆ ಬಜ್ಜಿ?
ಆ ಬಜ್ಜಿ ಮಾತ್ರ ಬಿಡ್ಬೇಡ ನೀನು, ಆಯ್ತಾ? ಗಣೇಶ ಅಂತೂ ಕೊನೆಯಲ್ಲಿ ಕುಣ್ಕೊಂಡು ಬರ್ತಿದ್ದ. ಅವ್ನು ನಮ್ಮ ಟೀಮಲ್ಲಿ ಆ್ಯಕ್ಚುಲಿ ಎಷ್ಟು ಸ್ಟ್ರಾಂಗ್ ಗೊತ್ತಾ ಇಂಥದ್ರಲ್ಲೆಲ್ಲ, ಬಟ್ ಅವನೇ ವೀಕ್ ಆಗೋದ ಈ ಸರಿ. ಗೈಸ್ ಫೈನಲಿ ಗಿರಿ ಪ್ರದಕ್ಷಿಣೆ ಮುಗಿಸಿದ್ವಿ. ಈಗ ರಾಜಗೋಪುರಕ್ಕೆ ಬಂದ್ವಿ. ಈ ಸೈಡ್ ಆಗ್ಲೇ ಎಲ್ಲಿಂದ ಹೊರಟಿದ್ವಿ ಅಲ್ಲಿಗೆ ಬಂದ್ ರೀಚ್ ಆಗಿದೀವಿ. ಸೊ ಫೈನಲಿ ಕಂಪ್ಲೀಟೆಡ್ ಗೈಸ್, ಕಂಪ್ಲೀಟ್ಲಿ ಟಯರ್ಡ್ ಆಗಿದ್ದೀವಿ, ಬಟ್ ಇಷ್ಟಪಟ್ಟು ಮಾಡಿದೀವಿ. ಈಗ ಟೈಮ್ ಬಂದು 3:18 ತೋರಿಸ್ತಿದೆ. ಸೊ ಕಂಪ್ಲೀಟ್ ಆಗಿದೆ. 10ಕ್ಕೆ ಸ್ಟಾರ್ಟ್ ಮಾಡಿದವರು ಈಗ 3:18ಗೆ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಗೈಸ್, ಗಿರಿ ಪ್ರದಕ್ಷಿಣೆ ಮಾಡೋರಿಗೆ ನಾನೇನು ಸಜೆಸ್ಟ್ ಮಾಡೋದು ಅಂದರೆ ಆದಷ್ಟು ಬೆಳಗಿನ ಜಾವ ಅಥವಾ ಸಂಜೆ ಹೊತ್ತು ಮಾಡಿ. ಯಾವುದೇ ಕಾರಣಕ್ಕೂ ಬಿಸಿಲಿದ್ದಾಗ ಮಾಡೋಕೆ ಹೋಗ್ಬೇಡಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನೋಡಿ ಗೈಸ್, ಗಣೇಶ ಹೇಗೆ ಹೋಗ್ತಾನೆ. ಗಿರಿ ಪ್ರದಕ್ಷಿಣೆ ಮುಗೀತು, ಬಟ್ ಸ್ಟಿಲ್ ಕಾಲು ಹೆವಿ ಪೇನ್ ಆಗ್ಬಿಟ್ಟಿದೆ. ಹೇಗೆ ನಡ್ಕೊಂಡು ಹೋಗ್ತಾನೆ ನೋಡಿ. ಒಳ್ಳೆ ಕಾಮಿಡಿಯಪ್ಪ. ಗೈಸ್, ನಾನು ಈ ನಡುವೆ ಎಲ್ಲಾದ್ರೂ ಹೋದ್ರೆ ಈ ತರ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಳೋದಕ್ಕೆ ಒಂಥರ ಇಷ್ಟ. ಎಲ್ಲ ಸ್ಟೇಟ್ದು ಕೂಡ ತಗೋಬೇಕು ಅಂತ. ಸೊ ಇಲ್ಲಿ ತಮಿಳ್ನಾಡಿಗೆ ಬಂದಿದ್ವಲ್ಲ, ಸೊ ಅದಕ್ಕೆ ಈ ದೇವಸ್ಥಾನದನ್ನೇ ತಗೊಳ್ಳೋಣ ಅಂತ ತಗೊಂಡೆ. ಇದಾಗಿತ್ತು ತಿರುವನಮಲೈ ಮತ್ತು ಗಿರಿ ಪ್ರದಕ್ಷಿಣೆ ವ್ಲಾಗ್. ಮುಂದೆ ನಾವು ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅಂತ ನಾನು ಪಾರ್ಟ್ 2ನಲ್ಲಿ ಹಾಕ್ತೀನಿ. ಬಿಕಾಸ್ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸಿ ಯು ಇನ್ ಪಾರ್ಟ್ 2. ಅಂಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.